ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್. ನಾನು ರಮ್ಯಾ. ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ದಿನ ಮೇನ್ ಆಗಿ ಬಂದು ನಾನು ಅಡ್ವಾನ್ಸ್ಡ್ ಹೋಪೋನೋಪೋನೋ ಟೆಕ್ನಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ, ಮೇಡಮ್ ನಮಗೆ ಹೋಪೋನೋಪೋನೋ ಯಾಕೋ ವರ್ಕ್ ಆಗ್ತಾ ಇಲ್ಲ, ಅಥವಾ ಅದರ ಒಂದು ಸರಿಯಾದ ರೀತಿ ಯಾವ ಥರ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಸೊ ನೀವೇ ತಿಳಿಸ್ಕೊಡಿ ಅಂತ ಸುಮಾರು ರಿಕ್ವೆಸ್ಟ್ ಅಂತಕ್ಕಂಥದ್ದು ಬಂದಿತ್ತು. ಸೊ ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಹೋಪೋನೋಪೋನೋ ಹೇಗೆ ಮಾಡಬೇಕು, ಅದೇ ರೀತಿ ಅಡ್ವಾನ್ಸ್ಡ್ ಹೋಪೋನೋಪೋನೋ ಟೆಕ್ನಿಕ್ಸನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ, ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುವಂಥ ಒಂದು ವಿಡಿಯೋ ಇದಾಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್, ಎಷ್ಟೋ ಜನಕ್ಕೆ ಈ ಪ್ರೇಯರ್ ಬಗ್ಗೆ ಮಾಹಿತಿ ಅಂತಕ್ಕಂಥದ್ದು ಇರೋದಿಲ್ಲ. ಸೊ ಏನಪ್ಪ ಇದು, ಎಲ್ಲರೂ ಹೇಳ್ತಾರೆ ಹೋಪೋನೋಪೋನೋ ಮಾಡಿ ನಿಮ್ಮದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ, ಅಥವಾ ಎಸ್ಪೆಷಲಿ ರಿಲೇಷನ್ಶಿಪ್ ವಿಚಾರಕ್ಕೆ ಬಂದರೆ ನಿಮಗೆ ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿ ವಾಪಸ್ ಬರ್ತಾರೆ ಈ ಒಂದು ಪ್ರೇಯರಿಂದ ಅಂತ ಎಷ್ಟೋ ಜನ ಹೇಳ್ತಿರ್ತಾರೆ. ಆ್ಯಂಡ್ ಎಷ್ಟೋ ಜನ ಫಾಲೋ ಸಹ ಮಾಡ್ತಿರ್ತೀರ. ಆದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಟೆಕ್ನಿಕ್ ಯಾವ ಥರ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಿದ್ರೆ ಇದು ರಿಸಲ್ಟ್ಸ್ ಕೊಡುತ್ತೆ, ಆ್ಯಂಡ್ ಎಷ್ಟು ಟೈಮ್ಸ್ ಹೇಳ್ಕೋಬೇಕು ಅಂತ ಕನ್ಫ್ಯೂಷನ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಲ್ಲ ಡೌಟ್ಸ್ನ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಫ್ ಇನ್ ಕೇಸ್ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕ್ವೆಶನ್ ಮಾಡ್ಬೋದು, ನಾನು ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ಓಕೆ, ಮೊದಲನೇದಾಗಿ ಈ ಪ್ರೇಯರ್ ಹೇಗೆ ಹುಟ್ಕೋತು ಅಂತಂದರೆ, ಹವಾಯಿನಲ್ಲಿ ಖದೀಮ್ರು 4 ಜನ ನಟೋರಿಯಸ್ ಖದೀಮ್ರಿದ್ರು. ಆ್ಯಂಡ್ ಅವರ ಮನಸ್ಥಿತಿ ಯಾವ ಥರ ಇರುತ್ತೆ, ಅವರ ಮೈಂಡ್ಸೆಟ್ ಯಾವ ಥರ, ಕ್ರೂರತೆ ಅಂತಕ್ಕಂಥದ್ದು ಬಹಳಷ್ಟಿತ್ತು. ಹಾಗೆ ಅಲ್ಲಿನ ಒಬ್ಬರು ಡಾಕ್ಟರ್ ಈ ಒಂದು ಪ್ರಯೋಗವನ್ನು ಆ ಖೈದಿ ಮೇಲೆ ಮಾಡ್ತಾರೆ. ಇದೇ ಹೋಪೋನೋಪೋನೋ ಟೆಕ್ನಿಕ್. ಸೊ ಇದರಲ್ಲಿ 4 ಸೆಂಟೆನ್ಸಸ್ ಇರುತ್ತೆ. ಏನಪ್ಪ ಅದು ಅಂತಂದರೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಸೊ ಈ ಒಂದು 4 ಸೆಂಟೆನ್ಸಸ್ಸನ್ನು ಫ್ರೇಮ್ ಮಾಡಿ ಈ ಪ್ರೇಯರ್ನೇ ನಾವು ಹೋಪೋನೋಪೋನೋ ಪ್ರೇಯರ್ ಅಂತ ಕರಿತೀವಿ. ಸೊ ಈ ಒಂದು ಟೆಕ್ನಿಕನ್ನು ಆ ಒಂದು ನಟೋರಿಯಸ್ ಖೈದಿ ಮೇಲೆ ಉಪಯೋಗಿಸಿ ಅವರ ಮನಸ್ಥಿತಿಯನ್ನೇ ಚೇಂಜ್ ಮಾಡ್ತಕ್ಕಂಥ ಒಂದು ಟೆಕ್ನಿಕ್ ಇದಾಗಿರುತ್ತೆ. ಓಕೆ, ಸೊ ಈ ಒಂದು ಘಟನೆ ನಡೆದ ನಂತರ ವಿಶ್ವದಲ್ಲಿ ಎಲ್ಲ ಕಡೆನೂ ಈ ಒಂದು ಘಟನೆ ಏನು ನಡೆದಿದೆ ಆ್ಯಂಡ್ ಈ ಒಂದು ರಿಸರ್ಚ್ ಹೋಪೋನೋಪೋನೋ ಪ್ರೇಯರ್ ಹೇಗೆ ಬಂತು, ಇದು ಎಲ್ಲ ಕಡೆ ವರ್ಲ್ಡ್ ವೈಡ್ ಇದು ವಿಚಾರ ಗೊತ್ತಾಗುತ್ತೆ. ಸೊ ಈ ಒಂದು ಪ್ರೇಯರ್ಗೆ ಏನೋ ಶಕ್ತಿ ಇದೆ. ಆ್ಯಂಡ್ ಈ ಪ್ರೇಯರ್ ಮಾಡೋದ್ರಿಂದ ಸಹ ನಮ್ಮಲ್ಲಿ ಆ ಫರ್ಗಿವ್ನೆಸ್ ನೇಚರ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಸೊ ಇದು ಹೇಗಾಗುತ್ತೆ, ಇದ್ರ ಹಿಂದಿನ ಟೆಕ್ನಿಕ್ ಏನಪ್ಪ ಅಂತ ಸೂಕ್ಷ್ಮವಾಗಿ ವಿಚಾರಣೆ ಮಾಡೋದಾದರೆ, ಮೇನಾಗಿ ಒಂದು ವಿಚಾರ, ಯಾರದೋ ಒಂದು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಯಾರೋ ಒಂದು ಪರ್ಸನ್ ಬಿಟ್ಟು ಹೋಗಿರ್ತಾರೆ ಅಥವಾ ನಿಮ್ಮ ಜೊತೆ ಮುನಿಸ್ಕೊಂಡಿರ್ತಾರೆ, ಮಾತುಕತೆ ಅಂತಕ್ಕಂಥದ್ದು ಆಗ್ತಿರಲ್ಲ. ಸೊ ನಿಮ್ಮ ಮನಸ್ಥಿತಿ ಅವರ ಮನಸ್ಥಿತಿನ ನಾವು ಸೂಕ್ಷ್ಮವಾಗಿ ನೋಡಿದ್ರೆ ತುಂಬ ನೆಗೆಟಿವ್ ಇರುತ್ತೆ, ಒಂಥರ ಸ್ಯಾಡ್ನೆಸ್ ಇರುತ್ತೆ, ಡಿಪ್ರೆಷನ್ ಇರುತ್ತೆ, ಆ್ಯಂಗರ್ ಇಶ್ಯೂಸ್ ಇರುತ್ತೆ. ಈ ವ್ಯಕ್ತಿ ನನಗೆ ಹಿಂಗೆ ಹೇಳಿಬಿಟ್ರಲ್ಲ ಅನ್ನೋ ಒಂದು ಕೋಪ, ಸಿಟ್ಟು, ಇದೆಲ್ಲ ಏನಾಗುತ್ತೆ, ನೆಗೆಟಿವ್ ಎಮೋಷನ್ಸ್ ಅಲ್ವಾ. ಸೊ ಇಬ್ಬರಲ್ಲೂ ಈ ನೆಗೆಟಿವ್ ಎಮೋಷನ್ಸ್ ಇದ್ದಾಗ ಅಲ್ಲಿ ಪಾಸಿಟಿವ್ ಕಮ್ಯುನಿಕೇಷನ್ ಅಂತ ಬರೋದು ಸಾಧ್ಯ ಇಲ್ಲ, ಹೌದಾ. ಸೊ ಈ ಒಂದು ಪ್ರೇಯರ್ ಮಾಡೋದ್ರಿಂದ ನೀವು ಏನೇನು ಮಾತುಗಳನ್ನು ಆಡಿದ್ರಿ ಆ ವ್ಯಕ್ತಿಗೆ, ಆ ಸಿಚುವೇಶನ್ಸ್ ಯಾವ ಥರ ಇತ್ತು, ಅದನ್ನೆಲ್ಲ ನಿಧಾನಕ್ಕೆ ಲೆಟ್ ಗೋ ಮಾಡ್ತಾ 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 ನಿಮ್ಮಲ್ಲಿ ಸೆಲ್ಫ್ ಫೀಲಿಂಗ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಸೊ ಲೆಟ್ ಗೋ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಆ್ಯಂಗರ್ನ ಬಿಟ್ಬಿಡ್ತೀರಾ, ಈಗೋ ಇಶ್ಯೂಸ್ ಇರುತ್ತೆ ಅದನ್ನು ಹೋಗಲಾಡಿಸುತ್ತೆ ಈ ಒಂದು ಪ್ರೇಯರ್. ಹಾಗೆ ನಿಮ್ಮ ಒಂದು ಕೋಪ, ತಾಪ, ನೆಗೆಟಿವ್ ಎಮೋಷನ್ಸ್ ಎಲ್ಲನೂ ನಿಧಾನಕ್ಕೆ ನಿಮ್ಮಿಂದ ದೂರ ಮಾಡುತ್ತೆ. ಸೊ ಆವಾಗ ನಿಮ್ಮಲ್ಲಿ ಒಂದು ಪಾಸಿಟಿವಿಟಿ ಅಂತಕ್ಕಂಥದ್ದು ಹುಟ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಸೊ ಇದೇ ಈ ಪ್ರೇಯರ್ನ ಹಿಂದೆ ಇರ್ತಕ್ಕಂಥ ಒಂದು ಪ್ರಿನ್ಸಿಪಲ್. ಓಕೆ, ಐ ಹೋಪ್ ನಿಮಗೆ ಇವಾಗ ಕ್ಲಿಯರ್ ಆಗಿದೆ ಯಾಕೆ ಹೋಪೋನೋಪೋನೋ ಮಾಡಿ ಅಂತ ಹೇಳ್ತಾರೆ ಅಂತ. ಇಟ್ಸ್ ನಾಟ್ ಲೈಕ್ ಆ ಒಂದು ಬ್ಲಾಕೇಜಸ್ನ ರಿಮೂವ್ ಮಾಡುತ್ತೆ ಅಂತಲ್ಲ, ನಿಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎಮೋಷನ್ಸೇ ಅದು ಬ್ಲಾಕೇಜಸ್. ಓಕೆ, ಸೊ ಆ ಬ್ಲಾಕೇಜಸ್ನ ರಿಮೂವ್ ಮಾಡುವಂಥ ಪ್ರೇಯರೇ ಹೋಪೋನೋಪೋನೋ ಪ್ರೇಯರ್. ಆ್ಯಂಡ್ ಇದು ಬಂದು ನಿಮ್ಮ ರಿಲೇಷನ್ಶಿಪ್ಗಂತಾನೆ ಅಲ್ಲ, ನಿಮ್ಮ ಜಾಬ್, ಮನಿ, ಕರಿಯರ್, ಯಾವುದೇ ವಿಚಾರ ತಗೊಳ್ಳಿ, ನೀವು ಈ ಒಂದು ಪ್ರೇಯರ್ನ ಖಂಡಿತವಾಗ್ಲೂ ಮಾಡ್ಕೋಬೋದು. ಇನ್ನೊಂದು ಉದಾಹರಣೆ ಕೊಡ್ತೀನಿ.
ಜಾಬ್. ಎಷ್ಟೋ ಜನ ಕೆಲಸಕ್ಕೋಸ್ಕರ ಹುಡುಕ್ತಾ ಇರ್ತೀರಾ, ಕೆಲಸ ಸಿಗ್ತಾ ಇರೋದಿಲ್ಲ. ಆ್ಯಂಡ್ ನಿಮ್ಗೆ ಏನು ಅನ್ಸುತ್ತೆ, ಅಯ್ಯೋ ಈ ಕೆಲಸ ನನಗೆ ಸಿಗೋದಿಲ್ಲ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ನನಗಷ್ಟೇ ಅನ್ನೋ ಒಂದು ನೆಗೆಟಿವ್ ಮೈಂಡ್ಸೆಟ್ ನಿಮಗೆ ಫಿಕ್ಸ್ ಆಗಿರುತ್ತೆ, ಹೌದಾ? ಆ್ಯಂಡ್ ಆ ನೆಗೆಟಿವ್ ಬ್ಯಾರಿಯರ್ ಇದ್ದಾಗ ನಿಮ್ಗೆ ಅವಕಾಶ ಹುಡ್ಕೊಂಡು ಬಂದ್ರೂ ನಿಮ್ಗೆ ಏನು ಅನಿಸುತ್ತೆ, ಓ ಇದನ್ನು ನಾರ್ಮಲ್ ಥರನೇ, ನಾನು ಎಷ್ಟೋ ಜನ ಕಾಂಪಿಟೇಟರ್ಸ್ ಇದ್ದಾರೆ, ನನ್ನ ಕಂಟಿನ್ಯೂ ಎಷ್ಟೋ ಜನ ಇದ್ದಾರೆ, ನನಗಾಗಲ್ಲ ಇದು ಅಂತ ಫಿಕ್ಸ್ ಆಗಿಬಿಡುತ್ತೆ ಮೈಂಡ್. ಆವಾಗ ನೀವು ಹೋಗಿ ಎಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೂ ಲಾಸ್ಟ್ ಮಿನಿಟಲ್ಲಿ ಹೋಗುವಂಥ ಸಾಧ್ಯತೆ ಇದೆ. ಇದು ಎಷ್ಟೋ ಜನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ, ಮಾಡ್ತಾನೂ ಇದ್ದೀರಾ ಅಲ್ವಾ? ಸೊ ಈ ಒಂದು ಫಿಯರ್, ಈ ಒಂದು ನೆಗೆಟಿವ್ ಮೈಂಡ್ಸೆಟ್ನ ಲೆಟ್ ಗೋ ಮಾಡುವಂಥ ಒಂದು ಶಕ್ತಿ ಈ ಒಂದು ಪ್ರೇಯರ್ಗೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರೇಯರ್ನ ನೀವು ಪ್ರತಿನಿತ್ಯ ಮಾಡ್ಕೋತಾ ನಿಮ್ಗೆ ಯಾವುದೇ ಕ್ಷೇತ್ರದಲ್ಲಿ ಹೋಗಿ, ನಿಮ್ಮ ಕೆಲಸ ಕಾರ್ಯಗಳು, ರಿಲೇಷನ್ಶಿಪ್ಸ್ ಇರ್ಬೋದು, ಎಲ್ಲ ಇದರಲ್ಲೂ ಈ ಒಂದು ಪ್ರೇಯರ್ ಅದ್ಭುತವಾಗಿ ವರ್ಕ್ ಆಗುತ್ತೆ. ಸೊ ಇದೇ ಈ ಒಂದು ಪ್ರೇಯರ್ನ ಹಿಂದೆ ಇರ್ತಕ್ಕಂಥ ಒಂದು ಮ್ಯಾಜಿಕ್ ಅಂತಾನು ಹೇಳ್ಬೋದು, ಲಾಜಿಕ್ ಅಂತಾನು ಹೇಳ್ಬೋದು. ಓಕೆ, ಐ ಹೋಪ್ ನಿಮಗೆ ಸ್ವಲ್ಪ ಸ್ಪಷ್ಟತೆ ಅಂತಕ್ಕಂಥದ್ದು ಇವಾಗ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಸೊ ಹಾಗಿದ್ರೆ ಹೋಪೋನೋಪೋನೋ ಮಾಡ್ತಾ ಈ ಒಂದು ಎಮೋಷನ್ಸ್ ಏನಿದೆ, ನೆಗೆಟಿವ್ ಎಮೋಷನ್ಸ್, ಅದು ರಿಲೀಸ್ ಆಗುತ್ತೆ ನಮ್ಮ ಕಡೆಯಿಂದ. ಆ್ಯಂಡ್ ಪಾಸಿಟಿವಿಟಿ ಅಟ್ರಾಕ್ಟ್ ಆಗುತ್ತೆ. ಅದರಿಂದ ನಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ಮುನ್ನುಗ್ಗುತ್ತೆ ಅಲ್ವಾ? ಸೊ ಇವಾಗ ಹಾಗಿದ್ರೆ ಎಷ್ಟು ಸಲ ಮಾಡಬೇಕು, ಯಾವ ಟೈಮಲ್ಲಿ ಮಾಡಿದ್ರೆ ಇದು ನಮಗೆ ಫಲಿತಾಂಶ ಜಾಸ್ತಿ ಸಿಗುತ್ತೆ ಅಂತ ನೀವು ಖಂಡಿತ ಪ್ರಶ್ನೆ ಮಾಡ್ತೀರಾ ಅಲ್ವಾ? ಸೊ ನಾನೇನು ಹೇಳ್ತೀನಿ ಅಂದರೆ, ಈ ಒಂದು ಪ್ರೇಯರ್ನ ನೀವು ಮಲಗೋಕ್ಕಿಂತ ಮುಂಚೆ, ಇನ್ನೆಲ್ಲ ಕೆಲಸ ಆಯಿತು, ಊಟ ಆಯಿತು, ಇನ್ನೇನು ನನಗೇನೂ ಕೆಲಸ ಇಲ್ಲ, ಜಸ್ಟ್ ನಾನು ಹೋಗಿ ನಿದ್ದೆ ಮಾಡಬೇಕು ಅನ್ನೋ ಒಂದು ಟೈಮಲ್ಲಿ ಕುತ್ಕೊಂಡು ಒಂದು ಕಡೆ, ಅಥವಾ ನೀವು ಮಂಚದ ಮೇಲೇ ಕುತ್ಕೊಂಡು ಸಹ ಇದು ಮಾಡ್ಬೋದು. ಯಾವುದೇ ರೀತಿ ದೋಷ ಗೀಷ ಆ ಥರದ್ದೇನೂ ಇಲ್ಲ. ಓಕೆ, ಅಥವಾ ನೀವು ಮಲ್ಕೊಂಡು ಸಹ ಮಾಡ್ಬೋದು. ಇದು ಇನ್ನೂ ಅದ್ಭುತವಾದ ಟೆಕ್ನಿಕ್. ಸೊ ನೀವು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಇನ್ನೇನು ಮಲ್ಗೋವಾಗ ಆ ಕಾನ್ಷಿಯಸ್ನೆಸ್ಸಿಂದ ಸಬ್ ಕಾನ್ಷಿಯಸ್ನೆಸ್ ಆ ಒಂದು ಟ್ರಾನ್ಸ್ಫರ್ ಆಗುತ್ತೆ. ಅಂದರೆ ಒಂದು ನಿದ್ದೆಗೆ ನೀವು ನಿಧಾನಕ್ಕೆ ಜಾರ್ಕೋತೀರಾ. ಆ ಸ್ಟೇಟ್ನ ನಾವು ಆಲ್ಫಾ ಸ್ಟೇಟ್ ಅಂತ ಕರಿತೀವಿ. ಅದು ಬಹಳ ಶಕ್ತಿಯುತವಾದ ಒಂದು ಸ್ಟೇಟ್. ಓಕೆ, ಸೊ ನೀವು ಹೋಪೋನೋಪೋನೋ ಪ್ರೇಯರ್ ಮಲ್ಗೋವಾಗ ಹಾಗೆ ಮಾಡ್ತಾ ನೀವು ನಿದ್ದೆ ಮಾಡೋದ್ರಿಂದ ನಿಮ್ಮಲ್ಲಿ ಆ ಒಂದು ಶಕ್ತಿ ಏನಿದೆ, ಅಥವಾ ಮಂತ್ರದ ಆ ಒಂದು ಪವರ್ ಏನಿದೆ ದುಪ್ಪಟ್ಟಾಗುತ್ತೆ. ಸೊ ಇದು ಬಹಳ ಮುಖ್ಯ. ಸೊ ನಿದ್ದೆ ಮಾಡುವ ಸಮಯದಲ್ಲಿ ನೀವು ಮಲ್ಕೊಂಡೇ ಮಾಡಿ, ಏನೂ ತೊಂದರೆ ಇಲ್ಲ. ಸೊ ಮಲ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ನಿಮ್ಮ ಮೈಂಡ್ ಬಾಡಿನ. ಓಕೆ, ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಯಾವ ವಿಚಾರವಾಗಿ ನೀವು ಅಭಿವೃದ್ಧಿಯನ್ನು ಕಾಣಬೇಕು ಅನ್ಕೋತೀರಾ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಿಮಗೆ ಜಾಬ್ ಸಿಗ್ತಾ ಇರೋದಿಲ್ಲ, ರೈಟ್? ಸೊ ಜಾಬಿನ ಬಗ್ಗೆ ನಿಮಗೆ ತುಂಬ ನೆಗೆಟಿವ್ ಆಗಿ ಆಲೋಚನೆ ಮಾಡಿಬಿಟ್ಟಿರ್ತೀರಾ. ಸೊ ಅದನ್ನು ನೀವು ರಿಲೀಸ್ ಮಾಡಬೇಕು, ಒಂದು ಒಳ್ಳೆ ಜಾಬ್ನ ನೀವು ಅಟ್ರ್ಯಾಕ್ಟ್ ಮಾಡಬೇಕು. ಓಕೆ, ಸೊ ಅವಾಗ ಏನು ಮಾಡ್ತೀರಾ, ಡಿಯರ್ ಜಾಬ್, ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಸೊ ಈ ಥರ ನಿಧಾನಕ್ಕೆ ಹೇಳ್ಕೋಬೇಕಾಗತ್ತೆ. ಸೊ ಕೆಲವ್ರು ಏನು ಮಾಡ್ತೀರಾ, ಅಯ್ಯೋ ನನಗೆ ಟೈಮ್ ಆಗ್ತಾ ಇದೆ, ಟೈಮ್ ಇಲ್ಲ ಅಂದ್ಬಿಟ್ಟು ಪಟ ಅಂತ ಹೇಳ್ಬಿಡ್ತೀರಾ. ಆ ಥರ ಹೇಳೋ ಹಾಗಿಲ್ಲ. ಓಕೆ, ಸೊ ಇದು ಕೂಡ ಒಂದು ವಿಧಾನ, ರೈಟ್? ಸೊ ಹಾಗಾಗಿ ನಿಧಾನಕ್ಕೆ ನಿಮಗೆ ಹೇಗೆ ಆ ಒಂದು ಮನಸ್ಸಲ್ಲಿ ಫೀಲ್ ಮಾಡ್ತಿರಲ್ಲ, ಇವಾಗ ಒಂದು ಮೆಲೋಡಿ ಸಾಂಗ್ ಕೇಳೋವಾಗ ನಿಮ್ಮ ಮನಸ್ಸಿಗೆ ಹೆಂಗಿರುತ್ತೆ, ಆ ಒಂದು ಸಾಂಗ್ ತುಂಬ ಇಂಪಾಗಿ ಅನಿಸುತ್ತಲ್ವಾ ಕಿವಿಗೆ. ಸೊ ಅದೇ ಥರ ನಿಮ್ಮ ಮನಸ್ಸಲ್ಲಿ ತುಂಬ ಪ್ರಶಾಂತವಾಗಿ, ನಾನು ಅದಕ್ಕೆ ಹೇಳೋದು ಹೋಪೋನೋಪೋನೋ ಮಾಡೋವಾಗ ಆದಷ್ಟು ಮಲ್ಕೊಂಡೇ ಮಾಡಿ, ಸೊ ದಟ್ ನಿಮ್ಮ ಬಾಡಿ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಬಿಕಾಸ್ ಕೆಲವ್ರಿಗೆ ಬ್ಯಾಕ್ ಪೇಯ್ನ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಆ ಪೇಯ್ನ್ ಮೇಲೆ ನಿಮ್ಮ ಫೋಕಸ್ ಹೋಗುತ್ತೆ, ರೈಟ್? ಸೊ ಅದಕ್ಕೇನೆ ನಿಮಗೆ ಯಾವ ಪೊಸಿಷನ್ ಕಂಫರ್ಟೇಬಲ್ ಇರುತ್ತೋ ಆರಾಮಾಗಿ ಮಲ್ಕೊಂಡೆ ನೀವು ರಿಲ್ಯಾಕ್ಸ್ ಮಾಡಿಕೊಂಡು ನಿಧಾನಕ್ಕೆ ಹೇಳಬೇಕಾಗುತ್ತೆ. ಎಷ್ಟು ನಿಧಾನ ಆಗುತ್ತೆ ಅಷ್ಟು ನಿಧಾನಕ್ಕೆ ಈ ಒಂದು ಪ್ರೇಯರ್ನ ಫೀಲ್ ಮಾಡ್ಕೊಂಡು ಹೇಳಬೇಕು. ಸೊ ಫೀಲ್ ಮಾಡೋವಾಗ ನಿಮಗೆ ಯಾವ ಥರ ಅನಿಸುತ್ತೆ ಅಂದರೆ, ಓಕೆ ನನಗೆ ಜಾಬ್ ಸಿಗ್ತಾ ಇದೆ, ನನಗೆ ಆಫರ್ ಲೆಟರ್ ಬರ್ತಾ ಇದೆ, ನನಗೆ ಕಾಲ್ಸ್ ಬರ್ತಾ ಇದೆ, ನನ್ನ ಡ್ರೀಮ್ ಕಂಪ್ನಿಯಿಂದ ನನಗೆ ಆಫರ್ ಲೆಟರ್ ಸಿಗ್ತಾ ಇದೆ, ನಾನು ಸೈನ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲವನ್ನು ವಿಜುವಲೈಸ್ ಮಾಡ್ತಾ ನಿಧಾನಕ್ಕೆ ಈ ಒಂದು ಪ್ರೇಯರ್ನ ಹೇಳೋ ಒಂದು ವಿಧ ಇದೆಯಲ್ಲ, ಬಹಳ ಎಫೆಕ್ಟಿವ್ ಆದಂಥ ಒಂದು ಪ್ರೊಸೀಜರ್ ಇದು. ಓಕೆ, ಸೊ ನೀವು ಮಲಗೋವಾಗ ಇದನ್ನು ಮಾಡ್ಕೊಳ್ಳಿ. ಓಕೆ, ಕೆಲವ್ರಿಗೆ ಅಡ್ವಾನ್ಸ್ಡ್ ಹೋಪೋನೋಪೋನೋ ಬೇಕಾಗುತ್ತೆ. ಯಾಕಂದರೆ ನೋಡಿ, ನಾನು ಹೇಳ್ತೀನಿ ಯು ಆರ್ ರಿಚ್ ಅಂತ.
ಅಥವಾ ನನಗೆ ನಾನೇ ಹೇಳ್ಕೊತೀನಿ, ಅಥವಾ ಇನ್ಯಾರಾದರೂ ಹೇಳ್ಬೋದು, ಓಕೆ ಐ ಆಮ್ ರಿಚ್, ಐ ಆಮ್ ಅಬಂಡೆಂಟ್ ಅಂತ. ಆದರೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಥವಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಬರೀ 1,000 ರೂಪಾಯಿ ಇರುತ್ತೆ. ನೀವು ಹೇಳ್ತೀರಾ ನಿಮಗೆ ಐ ಆಮ್ ರಿಚ್ ಅಂತ. ಅರೆ ನಿಮ್ಮ ಮೈಂಡ್ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತಾ? ಖಂಡಿತ ಇಲ್ಲ. ಯಾಕಂದರೆ ಅದು ಗೊತ್ತು, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಇರೋದೇ 1,000 ರೂಪಾಯಿ, ನೀವು ಹೇಗಪ್ಪ ರಿಚ್ ಆಗಿಬಿಡ್ತೀಯಾ ಅಂತ ನಿಮ್ಮನ್ನೇ ವಾಪಸ್ ಪ್ರಶ್ನೆ ಮಾಡುತ್ತೆ ಅಲ್ವಾ? ಸೊ ಅದಕ್ಕೇನೆ ಕೆಲವ್ರಿಗೆ ಹೋಪೋನೋಪೋನೋ ಯಾಕೆ ವರ್ಕ್ ಆಗಲ್ಲ ಅಂತಂದರೆ, ನಿಮ್ಮ ಮೈಂಡ್ ನಿಮಗೆ ಮತ್ತೆ ಪ್ರಶ್ನೆ ಮಾಡುತ್ತೆ. ಸೊ ಆ ಮೈಂಡನ್ನು ಸೈಲೆಂಟಾಗಿ ಇಡಬೇಕು. ಅಥವಾ ಫೈನ್, ಅದಕ್ಕೆ ಸೈಲೆಂಟ್ ಮಾಡೋದಕ್ಕಾಗಲ್ಲ, ಕಷ್ಟ ಇದೆ, ಹೇಳಿದಷ್ಟು ಸುಲಭ ಅಲ್ಲ. ಬಟ್ ಅದಕ್ಕೆ ಒಂದು ಜಸ್ಟಿಫಿಕೇಶನ್ ನೀವು ಕೊಟ್ಟರೆ ಅದು ಕೇಳುತ್ತಾ? ಯಾಕಂದರೆ ಅದು ಲಾಜಿಕ್ ಮೈಂಡ್. ಯಾಕಂದರೆ ತೋರಿಸು ಎಲ್ಲಿದೆ ನನ್ನ ಹತ್ರ ದುಡ್ಡು ಅಂತ ಕೇಳುತ್ತದು. ಆ್ಯಂಡ್ ಆ ಥರ ಒಂದು ಬ್ಲಾಕೇಜ್ ಇದ್ದಾಗ ನಿಮ್ಗೆ ಹೆಂಗೆ ಅದನ್ನು ಸಬ್ಕಾನ್ಷಿಯಸ್ ಮೈಂಡಿಗೆ ಕಳಿಸ್ತೀರಾ ನೀವು ರಿಚ್ ಅಂತ, ಅಲ್ವಾ? ಸೊ ಹಾಗಾಗಿ ಒಂದು ಟೆಕ್ನಿಕ್ ಇದೆ. ಸೊ ಏನಪ್ಪ ಆ ಟೆಕ್ನಿಕ್ ಅಂದರೆ, ಅಡ್ವಾನ್ಸ್ಡ್ ಹೋಪೋನೋಪೋನೋನಲ್ಲಿ ನಾವು ಒಂದು ರೀಸನ್ನ ಕೊಡ್ತಾ ಹೋಗ್ತೀವಿ. ಸೊ ಯಾವ ಥರ ರೀಸನ್? ಸಿ ಫಾರ್ ಎಕ್ಸಾಂಪಲ್, ಐ ಆಮ್ ರಿಚ್ ಬಿಕಾಸ್ ಐ ಹ್ಯಾವ್ ಅ ಜಾಬ್, ಐ ಆಮ್ ಸೇವಿಂಗ್ ಮನಿ. ಇದನ್ನು ಇಂಗ್ಲೀಷಲ್ಲೂ ಹೇಳ್ಬೋದು ಅಥವಾ ಕನ್ನಡದಲ್ಲಿ ನಿಮ್ಮ ಭಾಷೆಯಲ್ಲಿ ಹೇಳ್ಕೋಬೋದು. ಯಾವ ಥರ ಅಂತಂದರೆ, ನಾನು ಶ್ರೀಮಂತನಾಗಿದ್ದೀನಿ ಯಾಕಂದರೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಸಂಬಳ ಬರ್ತಾ ಇದೆ, ಆ ಸಂಬಳದಲ್ಲಿ ನಾನು ಇಷ್ಟು % ಅಂತ ಎತ್ತಿಡ್ತಾ ಇದ್ದೀನಿ, ಕೂಡಿಡ್ತಾ ಇದ್ದೀನಿ ದುಡ್ಡನ್ನು ಅಂತ ನೀವು ಅದಕ್ಕೆ ಜಸ್ಟಿಫಿಕೇಶನ್ ಕೊಡಬೇಕು. ಆವಾಗ ಮೈಂಡ್ ಯೋಚನೆ ಮಾಡುತ್ತೆ, ಓ ಹೌದಲ್ಲ, ಇವನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ದುಡಿತಾ ಇದ್ದಾನೆ, ದುಡ್ಡು ಬರ್ತಾ ಇದೆ, ಆ್ಯಂಡ್ ದುಡ್ಡು ಸಹ ಕೂಡಿಡ್ತಾ ಇದ್ದಾನೆ, ಫೈನ್ ಒಪ್ಕೋತೀನಿ ನಾನು ಅಂತ ಬ್ರೈನ್ ಕೇಳುತ್ತೆ. ಸೊ ಅದೇ ಥರ ಐ ಆಮ್ ಫಿಟ್ ಅಂತ, ಇವಾಗ ಹೆಲ್ತ್ ಇಶ್ಯೂಸ್ ಪಾಪ ಸುಮಾರು ಜನಕ್ಕೆ ಇರುತ್ತೆ ಅಲ್ವಾ? ಸೊ ಹೆಲ್ತ್ಗೆ ವಯಸ್ಸಿಗೆ ಹೇಗೆ ಹೋಪೋನೋಪೋನೋ ಮಾಡ್ಕೋಬೋದು ಅಂತ ಸಹ ನೀವು ಪ್ರಶ್ನೆ ಮಾಡ್ಬೋದು. ಯಾವ ಥರ ಮಾಡ್ಕೋತೀರಾ ಹೆಲ್ತ್ಗೆ ಅಂದರೆ, ಐ ಆಮ್ ಫಿಟ್ ಅಂದರೆ ಬಾಡಿ ಕೇಳಿಬಿಡುತ್ತಾ, ಮೈಂಡ್ ಕೇಳುತ್ತಾ? ಇಲ್ಲ. ಅದಕ್ಕೊಂದು ರೀಸನ್ ಕೊಡಿ. ಐ ಆಮ್ ಫಿಟ್, ನಾನು ಆರೋಗ್ಯಕರವಾಗಿದ್ದೀನಿ ಯಾಕಂದರೆ ನಾನು ಪ್ರತಿನಿತ್ಯ 1 hour ವಾಕ್ ಮಾಡ್ತೀನಿ, ನಾನು ಹೆಲ್ದಿ ಫುಡ್, ಆರೋಗ್ಯಕರವಾದ ಆಹಾರವನ್ನು ನಾನು ಸೇವಿಸ್ತೀನಿ. ಸೊ ಈ ಥರ 2 ಪಾಯಿಂಟ್ ಜಸ್ಟಿಫಿಕೇಶನ್ ಕೊಡಿ. ಜಾಸ್ತಿ ಕೊಡಬೇಕಂತಲೂ ಏನೂ ಇಲ್ಲ, ಜಸ್ಟ್ 2 ಪಾಯಿಂಟ್ ಜಸ್ಟಿಫಿಕೇಶನ್ ಕೊಡ್ತಾ ಹೋದರೆ ನಿಮ್ಮ ಮೈಂಡ್ ಕೇಳುತ್ತೆ. ಸೊ ಇದು ಹೇಗೆ ಬರುತ್ತೆ ಅಡ್ವಾನ್ಸ್ಡ್ ಹೋಪೋನೋಪೋನೋ ಅಂದರೆ, ಐ ಆಮ್ ಸಾರಿ, ಯಾಕಂದರೆ ನಾನು ಇಷ್ಟು ದಿವಸ ತಪ್ಪು ಮಾಡ್ತಾ ಇದ್ದೆ, ದಯವಿಟ್ಟು ನನ್ನನ್ನು ಕ್ಷಮಿಸು, ಐ ಆಮ್ ಸಾರಿ. ಓಕೆ, ನೆಕ್ಸ್ಟ್ ಪ್ಲೀಸ್ ಫರ್ಗಿವ್ ಮೀ, ನಾನು ಈ ತಪ್ಪನ್ನು ಮಾಡ್ತಾ ಇದ್ದೆ ನನ್ನ ಜೊತೆ. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸೊ ದಟ್ ನಿಮಗೆ ಕ್ಲಿಯರ್ ಆಗುತ್ತೆ. ಹೆಲ್ತ್ಗೋಸ್ಕರ ನಾನು ಹೋಪೋನೋಪೋನೋ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಸೊ ಡಿಯರ್ ಬಾಡಿ, ನಾನು ಹೇಳ್ಕೊತಾ ಇದ್ದೀನಿ. ಓಕೆ, ಡಿಯರ್ ಬಾಡಿ, ಐ ಆಮ್ ಸೋ ಸಾರಿ, ನಾನು ನಿನಗೆ ಸರಿಯಾಗಿ ಗಮನಿಸಿಲ್ಲದೆ ಇದ್ದೋ ಕಾರಣಕ್ಕೆ ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸ್ಬಿಡು, ಪ್ಲೀಸ್ ಫರ್ಗಿವ್ ಮೀ, ನಾನು ಸರಿಯಾದ ಆ್ಯಕ್ಷನ್ ತೊಗೊಂಡಿಲ್ಲ, ಪ್ಲೀಸ್ ಫರ್ಗಿವ್ ಮೀ, ನನ್ನ ಕ್ಷಮಿಸ್ಬಿಡು. ಓಕೆ, ಥ್ಯಾಂಕ್ ಯು, ನಾನು ಎಷ್ಟೇ ಆರೋಗ್ಯ ವಿಚಾರದಲ್ಲಿ ನೆಗ್ಲಿಜೆನ್ಸ್ ಮಾಡಿದ್ರೂ ನೀನು ನನಗೆ ಸಪೋರ್ಟ್ ಮಾಡ್ತಾನೆ ಇದೆಯಾ, ತುಂಬ ಥ್ಯಾಂಕ್ ಯು. ದೇವ್ರು ನನಗೆ ಈ ದೇಹವನ್ನು ಕೊಟ್ಟಿದ್ದಾರೆ, ಅದ್ಭುತವಾದ ದೇಹವನ್ನು ಕೊಟ್ಟಿದ್ದಾರೆ, ಇಮ್ಯೂನ್ ಸಿಸ್ಟಮ್ ನಂದು ಚೆನ್ನಾಗಿದೆ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ತಾರೆ. ಅಂದರೆ ನನ್ನ ಬಾಡಿನ ನಾನು ಪ್ರೀತಿ ಮಾಡ್ಕೋತೀನಿ, ನಾನು ಏನು ವಾಕಿಂಗ್ ಮಾಡ್ತಾ ಇದ್ದೀನಿ, ಹೆಲ್ದಿ ಫುಡ್ ತಿಂತಾ ಇದ್ದೀನಿ, ಅದು ನನ್ನ ಬಾಡಿಗೆ ನನಗೆ ಇಷ್ಟ ಆಗ್ತಾ ಇದೆ. ಸೊ ನನಗೆ ಈ ಪ್ರೊಸೀಜರ್ ಇಷ್ಟ ಆಗ್ತಾ ಇದೆ, ಇಷ್ಟಪಟ್ಟು ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ ಒಂದು ವಾಕ್ಯಗಳ ನಡುವೆ 2 ರೀಸನ್ಸನ್ನು ಕೊಡಬೇಕಾಗತ್ತೆ ನೀವು, ಅಷ್ಟೇ. ಇನ್ನೊಂದು ಉದಾಹರಣೆ ನಾನು ಕೊಡ್ತೀನಿ. ರಿಲೇಷನ್ಶಿಪ್ ವಿಚಾರ ತುಂಬ ಜನ ಕೇಳಿರೋದ್ರಿಂದ. ಓಕೆ, ಸೊ ರಿಲೇಷನ್ಶಿಪ್ಪಲ್ಲಿ ಇವಾಗ ಯಾರೋ ಮಾತಾಡಿಸ್ತಾ ಇರಲ್ಲ ಅಥವಾ ಯಾರೋ ಬಿಟ್ಟು ಹೋಗಿರ್ತಾರೆ, ಆ್ಯಂಡ್ ಆ ಪರ್ಸನ್ ಜೊತೆ ನಿಮಗೆ ನಿಜವಾಗ್ಲೂ ರಿಯಲಿ ಕಮ್ಯುನಿಕೇಟ್ ಮಾಡಬೇಕು ಅನ್ನೋ ಆಸೆ ತುಂಬ ಇರುತ್ತೆ. ಸೊ ಅವಾಗ ನೀವು ಹೇಗೆ ಹೇಳ್ತೀರಾ? ಪರ್ಸನ್ ಹೆಸರನ್ನ ಹೇಳ್ತೀರಾ, ಐ ಆಮ್ ಸೋ ಸಾರಿ, ಪರ್ಸನ್ ಹೆಸರನ್ನ ಹೇಳಿ, ನಾನು ನಿಮ್ಮ ಮನಸ್ಸನ್ನ ನೋಯಿಸ್ಬಿಟ್ಟೆ, ನಾನು ಈ ಥರ ಮಾಡಬಾರ್ದಿತ್ತು, ಪ್ಲೀಸ್ ಫರ್ಗಿವ್ ಮೀ, ನನ್ನ ತಪ್ಪು ನನಗೆ ಅರ್ಥ ಆಗಿದೆ, ನಾನು ಇನ್ನು ಮುಂದೆ ಹೀಗೆ ನಡ್ಕೊಳ್ಳಲ್ಲ, ಪ್ಲೀಸ್ ಫರ್ಗಿವ್ ಮೀ,
ಥ್ಯಾಂಕ್ ಯು. ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕಾಗಿ, ನನಗೆ ಇಷ್ಟು ದಿವಸ ಸಪೋರ್ಟಿವ್ ಆಗಿದ್ದು, ಪ್ರೀತಿ ವಿಶ್ವಾಸವನ್ನು ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ಐ ಲವ್ ಯು. ನಾನು ನಿಮ್ಮನ್ನು ಮುಂದೆ ಸಹ ಪ್ರೀತಿ ಮಾಡ್ತಾ ಇರ್ತೀನಿ. ಎಲ್ಲ ನೆಗೆಟಿವ್ ಎಮೋಷನ್ಸ್ನ ನಾನು ರಿಲೀಸ್ ಮಾಡಿದ್ದೀನಿ. ನೋಡಿ ಒಂದು ಹೆಂಗೆ ಸೆಂಟೆನ್ಸ್ ಫಾರ್ಮ್ ಆಯಿತು. ಅಂದರೆ ಒಂದು ಸಿಚುವೇಶನ್ನ ಟಾರ್ಗೆಟ್ ಮಾಡಿ ಆ ಟಾರ್ಗೆಟ್ಗೆ ರೀಸನ್ ಕೊಟ್ಕೋತಾ ನೀವು ಹೋಪೋನೋಪೋನೋ ಪ್ರೇಯರ್ನ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಬ್ರೈನ್ ಅದೇನು ನೀವು ಉತ್ತರವನ್ನು ಕೊಡ್ತಾ ಇದ್ದೀರಾ, ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀರಾ, ಅದನ್ನು ಈಸಿಯಾಗಿ ಅಕ್ಸೆಪ್ಟ್ ಮಾಡಿಕೊಡುತ್ತೆ. ಸೊ ಇದೇ ಅಡ್ವಾನ್ಸ್ಡ್ ಹೋಪೋನೋಪೋನೋ ಟೆಕ್ನಿಕ್ ಅಂತ ನಾವು ಹೇಳಿದ್ದೀವಿ. ಓಕೆ, ಸೊ ನಿಮ್ಗೆ ಯಾವುದೇ ಒಂದು ವಿಚಾರ ಇರ್ಬೋದು, ಅದಕ್ಕೆ ರೀಸನ್ ಕೊಡಿ. ಏನೋ ಐ ಆಮ್ ಸೋ ಸಾರಿ, ಯಾಕೆ ಸಾರಿ, 2 ರೀಸನ್ ಕೊಡಿ. ಓಕೆ, ಪ್ಲೀಸ್ ಫರ್ಗಿವ್ ಮಿ, ನನ್ನನ್ನು ಕ್ಷಮಿಸಿ, 2 ರೀಸನ್ ಕೊಡಿ. ಥ್ಯಾಂಕ್ ಯು, ನಾನು ಯಾಕೆ ಥ್ಯಾಂಕ್ಫುಲ್ ಆಗಿದ್ದೀನಿ ನಿಮಗೆ, ಅದಕ್ಕೆ 2 ರೀಸನ್ ಕೊಡಿ. ಐ ಲವ್ ಯು, ಅದಕ್ಕೇನು ರೀಸನ್ ಕೊಡದೇ ಇದ್ರೂ ನಡೆಯುತ್ತೆ, ದಟ್ಸ್ ಫೈನ್. ಓಕೆ, ಬಟ್ ಈ ಫಸ್ಟ್ 3 ಸೆಂಟೆನ್ಸಸ್ ಏನಿದೆ ಅಲ್ಲ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಈ 3ಕ್ಕೆ 2 ರೀಸನ್ನ ನೀವು ಮಧ್ಯದಲ್ಲಿ ಆ್ಯಡ್ ಮಾಡೋದೇ ಅಡ್ವಾನ್ಸ್ಡ್ ಹೋಪೋನೋಪೋನೋ. ಈ ಟೆಕ್ನಿಕ್ ಮಾಡೋದ್ರಿಂದ ನಿಮ್ಮ ಕಾನ್ಷಿಯಸ್ ಮೈಂಡ್ ಯಾವುದೇ ರೀತಿ ನಿಮಗೆ ಅಡ್ಡಿಪಡಿಸೋದಿಲ್ಲ, ಯಾಕಂದರೆ ನೀವು ಆಲ್ರೆಡಿ ಒಂದು ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀರಾ. ಸೊ ಆರಾಮಾಗಿ ಅದು ಸ್ವೀಕಾರ ಮಾಡುತ್ತೆ. ಓಕೆ, ಸೊ ಈ ಟೆಕ್ನಿಕ್ ಐ ಹೋಪ್ ನಿಮಗೆ ಈ ಟೆಕ್ನಿಕ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಸಾಕಷ್ಟು ಜನಕ್ಕೆ ಮ್ಯಾಕ್ಸಿಮಮ್ ಈ ವಿಡಿಯೋವನ್ನು ಶೇರ್ ಮಾಡಿ, ಸೊ ದಟ್ ನಿಮ್ಮ ಆತ್ಮೀಯರಿಗೂ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ, ಅವ್ರಿಗೂ ಸಹ ಈ ಒಂದು ಮಾಹಿತಿ ತಲುಪಲಿ ಅಂತ ನಾನು ಆಶಿಸ್ತೀನಿ. ಸೊ ಎಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಲೈಕ್, ಕಮೆಂಟ್ ಆ್ಯಂಡ್ ಮೇನ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ, ಬಿಕಾಸ್ ಎಷ್ಟೋ ಜನ ಮಾಡ್ದೇನೆ ನೋಡ್ತೀರಾ. ದಯವಿಟ್ಟು ಈ ಕೂಡಲೇ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡಿ. ಆ್ಯಂಡ್ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ನೀವು ಪ್ರಶ್ನೆಯನ್ನು ಮಾಡಿ, ನಾನು ನಿಮಗೆ ಉತ್ತರವನ್ನು ಅಲ್ಲೇ ಕೊಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ಅಂತ ಹೇಳ್ತಾ, ಹರೇ ಕೃಷ್ಣ. ಮುಂದಿನ ವಿಡಿಯೋನಲ್ಲಿ ನಾನು ನಿಮಗೆ ಭೇಟಿಯಾಗ್ತೀನಿ. ನಮಸ್ತೆ.